ಇನ್ನು ದಿಲೀಪ್ ರಾಜ್ ಅವರು ಸಾವಿನ ಬೆನ್ನಲ್ಲೇ ಈಗ ಮತ್ತೊಬ್ಬರು ಖ್ಯಾತ ಉದಯ ಟಿ ವಿ ಆ್ಯಂಕರ್ ಒಬ್ಬರು ಸಾವನ್ನಪ್ಪಿರುವಂಥ ಘಟನೆ ನಡೆದಿರುವಂಥದ್ದು. ಆದರೆ ಯಾರು ಇದು ನೋಡೋಣ ಬನ್ನಿ, ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಇನ್ನು ಉದಯ ಟಿ ವಿಯಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಹಾಗೂ ಅತಿ ದೊಡ್ಡ ನಟರು ಕೂಡ ಆಗಿದ್ರು ಇವರು ಅಂತಲೇ ಹೇಳ್ಬೋದು. ಇನ್ನು ಸಾಕಷ್ಟು ವರ್ಷಗಳ ಕಾಲ ಉದಯ ಟಿ ವಿಯಲ್ಲೂ ಕೂಡ ಕೆಲಸ ಮಾಡಿದಂಥ ಇವರು ನಂತರ ಪಬ್ಲಿಕ್ ಮ್ಯೂಸಿಕ್ನಲ್ಲೂ ಕೂಡ ಕೆಲಸ ಮಾಡಿದರು ಮತ್ತು ರಾಜ್ ಮ್ಯೂಸಿಕ್ನಲ್ಲೂ ಕೂಡ ಆ್ಯಂಕರ್ ಆಗಿದ್ದಂಥ ಇವರು ಇದೀಗ ರಸ್ತೆ ಅಪಘಾತದಿಂದ ಕೊನೆಯುಸಿರೆಳಿದಿರುವಂಥದ್ದು. ಹಾಗೆ ಯಾರು ಅಂತ ನೋಡ್ತಾ ಬಂದರೆ ಅವರು ಚಂದನ್ ಅವರು ಅಂತಲೇ ಹೇಳ್ಬೋದು. ಹೌದು, ಚಂದನ್ ಅವರು ಇದೀಗ ರಸ್ತೆ ಅಪಘಾತದಿಂದ ಕೊನೆಯುಸಿರೆಳಿದಿದ್ದಾರೆ ಅನ್ನೋ ಮಾಹಿತಿ ಬರ್ತಾರಂಥದ್ದು. ಸದ್ಯ ವಿಚಾರ ತಿಳಿದಂಥ ಮತ್ತೊಂದು ದುರಂತ ಏನಪ್ಪ ಅಂತಂದರೆ ಅವರ ಪತ್ನಿಯೂ ಸಹ ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು ನಡೆದಿರುವಂಥದ್ದು. ಇಂದು ಮುಂಜಾನೆ 3:30 ಸುಮಾರಿನಲ್ಲೇ ಈ ರಸ್ತೆ ಅಪಘಾತ ನಡೆದಿರುವಂಥದ್ದು. ಸ್ನೇಹಿತನ ಮದುವೆಗೆ ಬೆಳಗಾವಿಗೆ ತೆರಳಿದ್ದಾರೆ. ಬೆಳಗಾವಿಯಿಂದ ಮದುವೆ ಮುಗಿಸಿಕೊಂಡು ಮಾರ್ಗ ಮಧ್ಯೆ ಬರುವಂಥ ಸಂದರ್ಭದಲ್ಲಿ ನಿಂತಿದ್ದಂಥ ಲಾರಿಗೆ ನಿದ್ದೆ ಮಂಪರಿನಲ್ಲಿ ಸ್ನೇಹಿತ ಓಡಿಸಿದಂಥ ಕಾರು ಸಡನ್ನಾಗಿ ಹೊಡೆದುಬಿಟ್ಟಿದ್ದಾನೆ. ಹೊಡೆದಂಥ ಪರಿಣಾಮವಾಗಿ ಮೂವರು ಸ್ಥಳದಲ್ಲೇ ಕೊನೆಯುಸಿರೆಳಿದಿದ್ದರೆ ಒಬ್ಬ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಕೊನೆಯುಸಿರೆಳಿದಿದ್ದಾನೆ. ಇದರಲ್ಲಿ ಚಂದನ್ ಅವರು ಕೂಡ ಕೊನೆಯುಸಿರೆಳಿದಿರುವಂಥದ್ದು. ಇವರ ಆತ್ಮಕ್ಕೆ